Guys, so surprise again ನಾನು ನೋಡಕ್ಕೆ there are two cute girls. She's very sweet, guys. Follow her and subscribe her channel. She's very sweet. Hope so you also watch her videos like how we watch Peace Helper, and she's so support her for the everything whatever she's doing it. So thank you so much, guys. Very sweet of her. Thank you so much. So guys, ನಂಗೆ ಗೊತ್ತಿಲ್ಲ, I was eating ice cream inside. ಯಾರೋ ಲೈಕ್ ಬೆಲ್ ಮಾಡಿದ್ರು and ಆಚೆ ಬಂದಾಗ ಇವರಿಬ್ರು ಐ ಆಮ್ ಲೈಕ್ ಶಾಕ್. ಮೊನ್ನೆ ಕಣ್ಣಿಡ್ದು ಬಂದಿದಾರಲ್ಲ, ಐ ಆಮ್ ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ guys. Literally I'm speechless. Like ನಾನು ಇವಾಗಲೇ ಲೈಕ್ ಹಾಸ್ಪಿಟಲಿಂದ ಬಂದು ಲೈಕ್ ನನ್ನ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ. ನನ್ನ ಬ್ಯಾಚ್ 6 ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ಇವತ್ತು. ಸೊ ಸ್ಟೂಡೆಂಟ್ಸ್ಗೆ ಒಂದು ಸ್ವಲ್ಪ ಲಿಂಕ್ ಎಲ್ಲ ಕಲಿಸ್ಬೇಕಾಯಿತು ಆ್ಯಂಡ್ ಒಂದು ಸ್ವಲ್ಪ ಪರ್ಸ್ನಲ್ ಥಿಂಗ್ಸ್ ಇತ್ತು ಕೆಲಸ ಮಾಡೋಣ ಅಂತ ಕೂತ್ಕೊಂಡೆ. ಬೆಲ್ ಸೌಂಡ್ ಬಂತು ಆ್ಯಂಡ್ ಐ ವಾಸ್ ಈಟಿಂಗ್ ಐಸ್ ಕ್ರೀಮ್. ಲೈಕ್ ಯಾರಿರ್ಬೋದು, ಮೇ ಬಿ ಏನಾದ್ರು ಆರ್ಡರ್ ಏನಾದ್ರು ಮಾಡಿರ್ತಾರೆ, ಅದು ಬಂದಿದೆ ಅಂತ ನೋಡಿದ್ರೆ ದಿಸ್ ಟೂ ಕ್ಯೂಟ್ ಗರ್ಲ್ಸ್ ಲೈಕ್ ವರ್ಷ ಆ್ಯಂಡ್ ತುಳಸಿ. ರಿಯಲಿ ಅವ್ರು ಬಂದು ನನ್ನ ನೋಡಿದ್ರು. ಐ ಆಮ್ ರಿಯಲಿ ಗ್ರೇಟ್ಫುಲ್ ದ್ಯಾಟ್ ಈ ಥರ ಎಲ್ಲ ಲೈಕ್ ಏನು ಅನ್ನೋದಂತ ನಂಗೆ ಗೊತ್ತಾಗ್ತಾ ಇಲ್ಲ ಸೀರಿಯಸ್ಲಿ. ವೇರ್ ಇಸ್ ಮೈ ಐಸ್ ಕ್ರೀಮ್ ಬ್ರೋ? ಓಕೆ, ಲೈಕ್ ನನ್ನ ಅಷ್ಟು ಅಬ್ಸರ್ವ್ ಮಾಡಿ ನಾನು ಲೈಕ್ ಗಾಡಿ ಓಡಿಸೋದಾಗಲಿ, ನಾನು ವೀಡಿಯೋಸ್ ತೆಗಿಯೋದಾಗಲಿ, ಎಲ್ಲಿ ಹೋಗ್ತೀನಿ ಪ್ರತಿಯೊಂದು ಅಬ್ಸರ್ವ್ ಮಾಡಿ ದೇ ಫೌಂಡ್ ಈಚ್ ಆ್ಯಂಡ್ ಎವ್ರಿಥಿಂಗ್. ನನ್ನ ವೀಡಿಯೋಸಲ್ಲಿ ರೀಲ್ಸ್ ಮಾಡೋದಲ್ಲಿ ಅಲ್ಲಿ ಸ್ಕ್ರೀನ್ಶಾಟ್ ನಾನು ಯಾವ ಶಾಪಲ್ಲಿ ನಾನು ಇರ್ತೀನಿ ಲೈಕ್ ಬೆಂಗಳೂರಲ್ಲಿ, ಅದೆಲ್ಲ ಅವರು ಅಬ್ಸರ್ವ್ ಮಾಡಿ ಸ್ಟಾಕ್ ಮಾಡಿ ಫೈನಲಿ ನನ್ನ ಮನೇನ ಹುಡುಕಿ ಅವ್ರು ಬಂದಿದ್ದಾರೆ. ಥ್ಯಾಂಕ್ ಗಾಡ್ ದಟ್ ಐ ವಾಸ್ ಇನ್ ಹೋಮ್. ಇಲ್ಲ ಅಂದಿದ್ರೆ ನಾನು ಆ್ಯಕ್ಚುಲಿ ಇವಾಗ ಹಾಸ್ಪಿಟಲಲ್ಲಿ ಇರಬೇಕಾಯಿತು. ಸಿನ್ಸ್ ನನ್ನ ತಮ್ಮ ಬಂದ, ನಮ್ಮ ಅಮ್ಮನ ನೋಡ್ಕೊತಾ ಇದ್ದಾರೆ ಅಂತ, ಅವ್ನು ನೋಡ್ಕೊಬೋದು ಅಂತ ನಾನು ಬಂದುಬಿಟ್ಟೆ ಫ್ರೆಶ್ ಅಪ್ ಆಗೋಕ್ಕೆ. ಆ್ಯಂಡ್ ನೋಡಿದ್ರೆ ರಿಯಲಿ ಗ್ರೇಟ್ಫುಲ್ ಗೈಸ್. ಈ ಥರ ಎಲ್ಲ ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ನೀವು ಅಟ್ಲೀಸ್ಟ್ ನನ್ನ ಬಂದು ಈ ಥರ ಮಾತಾಡ್ಸಿದ್ರೇ ಸಾಕು, ಐ ವಿಲ್ ಬಿ ಫ್ಲೈಯಿಂಗ್ ಐ ವಿತ್ ಲಾಟ್ ಆಫ್ ಗ್ರ್ಯಾಟಿಟ್ಯೂಡಿಂದ ಐ ವಿಲ್ ಬಿ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಫೈನಲಿ ಇವತ್ತು ನಮ್ಮಮ್ಮ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಸೊ ಟುಡೇ ಇಸ್ ಡೇಟ್ 14/10/2025. ಸೊ ವಿ ಆರ್ ಗೆಟಿಂಗ್ ಡಿಸ್ಚಾರ್ಜ್. ಆ ಡಿಸ್ಚಾರ್ಜ್ಗೋಸ್ಕರ ಹ್ಯಾಪಿಗೋಸ್ಕರ ನಾನು ಆ ಖುಷಿಗೋಸ್ಕರ ಐ ಆರ್ಡರ್ಡ್ ಕೇಕ್ ಫ್ರಮ್ ಅಮ್ಮಾಸ್ ಪೇಸ್ಟ್ರಿ ಆ್ಯಂಡ್ ಐ ವಾಸ್ ಈಟಿಂಗ್. ತಡ್ಕೊಳಕ್ಕಾಗಿಲ್ಲ ಗೈಸ್, ತುಂಬ ಖುಷಿ ಆಯಿತು. ಏನಕ್ಕೆ ಖುಷಿ ಆಯಿತು ಅಂತ ನಾನು ಹೇಳ್ತೀನಿ ನೋಡಿ. ಗೈಸ್ ಫೈನಲಿ ಐ ಆಮ್ ಬ್ಯಾಕ್ ಟು ಮೈ ಹೋಮ್. ಇವಾಗಲೇ ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಆ್ಯಕ್ಚುಲಿ ಬ್ಯಾಚ್ 6 ಶುರು ಆಗಿಬಿಟ್ಟಿದೆ. ಟುಡೇ ಇಸ್ ಡೇ 2. ಗೈಸ್ ನಮ್ಮಮ್ಮ 4 ದಿವಸ ಅಡ್ಮಿಟ್ ಆಗಿದ್ರು ಗೈಸ್. ನಾನು ನಿಮಗೆ ಅಪ್ಡೇಟೇ ಮಾಡಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಗ್ರೇಟ್ಫುಲ್ ಪ್ರತಿಯೊಬ್ರಿಗೂ. ಲೈಕ್ ತುಂಬ ಜನ ಮೆಸೇಜ್ ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ದೀರಾ. ಲೈಕ್ ನಮ್ಮಮ್ಮ ಅಡ್ಮಿಟ್ ಆಗಿರೋ ವಿಡಿಯೋ ನೋಡಿಬಿಟ್ಟು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀರಾ ಏನಾಯಿತು ಅಂತ. ಆ್ಯಂಡ್ ಲೈಕ್ ಕಾಮೆಂಟಲ್ಲೂ ಕೇಳಿದ್ದೀರಾ ಲೈಕ್ ಅಮ್ಮಗೆ ಏನಾಯಿತು ಅಂತ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ನಿಮ್ಮ ಕನ್ಸರ್ನ್ಗೆ. ಲೈಕ್ ನೀವು ಅಟ್ಲೀಸ್ಟ್ ನೀವು ಕೇಳಿದ್ರಲ್ಲ ಏನಾಯಿತು ಅಂತ. ಫ್ಯಾಮಿಲೀಸ್ ಕೇಳಿಲ್ಲ ಅಂದ್ರೂ ಲೈಕ್ ನಮಗಂತ ಲೈಕ್ ನೀವು ಯಾರಂತಲೇ ಗೊತ್ತಿಲ್ಲ ಅಲ್ವಾ. ಯು ಜಸ್ಟ್ ಆಡಿಯನ್ಸ್, ಯು ವಾಚಿಂಗ್ ಮೈ ವಿಡಿಯೋ. ಬಟ್ ದೆನ್ ಒಂದು ಕನ್ಸರ್ನಿಂದ, ಒಂದು ಪ್ರೀತಿಯಿಂದ ಏನಾಯಿತು ಅಂತ ಕೇಳ್ತಿರಲ್ಲ. ಈ ಜನ್ರೇಷನಲ್ಲಿ ಫ್ಯಾಮಿಲೀಸೇ ಜಾಸ್ತಿ ಕೇರ್ ಮಾಡಲ್ಲ. ಲೈಕ್ ಕಾಲ್ ಮಾಡಿ ಏನಾಯಿತು ಅಂತ ಕೇಳಲ್ಲ. ಔಟ್ಸೈಡ್ ಪೀಪಲ್ ದೇ ಕಾಲ್ ಆ್ಯಂಡ್ ದೇ ಆಸ್ಕ್. ಅದನ್ನ ತಿಳ್ಕೊಂಡ್ರೆ ಐ ಫೀಲ್ ರಿಯಲಿ ಗ್ರೇಟ್ಫುಲ್, ಐ ಫೀಲ್ ರಿಯಲಿ ಹ್ಯಾಪಿ. ಆ್ಯಂಡ್ ಸೊ ನಮ್ಮಮ್ಮಗೆ ಏನಾಯ್ತಂದರೆ ಯೂಟ್ರಸಲ್ಲಿ ಗರ್ಭಕೋಶದಲ್ಲಿ ಅವ್ರಿಗೆ ಒಂದು ಗಡ್ಡೆ ಥರ ಬೆಳೆದ್ಬಿಟ್ಟಿತ್ತು. ಅದು ವರ್ಷದ ಲೈಕ್ 3 years ಹಿಂದೆನೇ ಆ ಪ್ರಾಬ್ಲಮ್ ಬಂದಿತ್ತು ನಮ್ಮಮ್ಮಗೆ. ಬಟ್ ದೆನ್ ನನಗೂ ಗೊತ್ತಿತ್ತು ಲೈಕ್ ಅದು ಮೈಲ್ಡಾಗಿ ಬಂದಿತ್ತು. ಅವಾಗ ಡಾಕ್ಟ್ರ್ ಅಂದರು ಟ್ಯಾಬ್ಲೆಟ್ ತೊಗೊಂಡು ನೀವು ಕ್ಯೂರ್ ಮಾಡ್ಕೊಬೋದು ಅಂತ. ಬಟ್ ದೆನ್ ನಮ್ಮಮ್ಮ ಇದ್ದಾರಲ್ಲ ಗೈಸ್, ನಮ್ಮಮ್ಮ ಒಂದು ಮಿಸ್ಟೇಕ್ ಏನು ಮಾಡೋದಂದ್ರೆ ಯಾವಾಗಲೂ ಒಂದೇನಾದರೂ ಅವರಿಗೆ ಜ್ವರ ಬಂತು, ಏನಾದರೂ ಮೈಕೈ ನೋವು ಬಂತಂದರೆ ಅವರು ಡಾಕ್ಟರ್ ಹತ್ರ ಹೋಗ್ತಾರೆ, ಸಜೆಷನ್ ತೊಗೊತಾರೆ, ಅವರು ಟ್ಯಾಬ್ಲೆಟ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಬಟ್ ದೆನ್ ನಮ್ಮಮ್ಮ 1 ದಿನ ತೊಗೊತಾರೆ, 2 ದಿನ ತೊಗೊತಾರೆ. ಅವರು ಹೇಳಿದ 10 ದಿವಸ ತೊಗೊಳ್ಳಿ ಅಂತ ಹೇಳಿದ್ರೆ 10 ದಿವಸ ಅವ್ರು ತೊಗೊಳಲ್ಲ.
ಬಿಕಾಸ್ ನಮ್ಮ ಅಮ್ಮಗೆ ಒಂದು ಭಯ ಎಲ್ಲಿ ಟ್ಯಾಬ್ಲೆಟ್ ತೊಗೊಂಡು ಸೈಡ್ ಎಫೆಕ್ಟ್ ಆಗಿಬಿಡುತ್ತೆ ಅಂತ. ಸೊ ಅದರಿಂದ ಅವ್ರು ಜಾಸ್ತಿ ಟ್ಯಾಬ್ಲೆಟ್ಸು ಅವರು ಒಂದು 10 ಡೇಸ್ಗೆ ಪ್ರಿಸ್ಕ್ರೈಬ್ ಮಾಡಿದರೆ ಟ್ಯಾಬ್ಲೆಟು ಅವರು 10 ಡೇಸ್ ಫುಲ್ ಕಂಟಿನ್ಯೂಸ್ ಆಗಿ ತೊಗೊಳ್ಳಲ್ಲ. ದಟ್ ಈಸ್ ವಾಟ್ ಮೈ ಮಾಮ್ ಡಸ್ ಮಿಸ್ಟೇಕ್. ಸೊ ಅವರು ಲೈಕ್ ಈ ಪ್ರಾಬ್ಲಮ್ ಗೊತ್ತಾಗಿದೆ ಅಂತ ಡಾಕ್ಟರ್ ಫಸ್ಟ್ ಟೈಮ್ ಕನ್ಸಲ್ಟ್ ಮಾಡಿದಾಗ ಆ ಡಾಕ್ಟರ್ ಬಂದು ಟ್ಯಾಬ್ಲೆಟ್ ಸಜೆಷನ್ ಮಾಡಿದ್ರು, ಲೈಕ್ ಕಂಟಿನ್ಯೂಸ್ 6 ಮಂತ್ಸ್ ನೀವು ತೊಗೊಳ್ಳೇಬೇಕು ಅಂತ. ಬಟ್ ದೆನ್ ನಮ್ಮಮ್ಮ ತೊಗೊಂಡೇ ಇಲ್ಲ. ಆ್ಯಂಡ್ ಅದರಿಂದ ಏನಾಯಿತು, ಅವರಿಗೆ ಪೀರಿಯಡ್ಸ್ ಟೈಮಲ್ಲಿ ಓವರ್ ಬ್ಲೀಡಿಂಗ್ ಆಗೋಕ್ಕೆ ಶುರು ಆಯಿತು. ಲೈಕ್ ಬ್ಲೀಡಿಂಗ್ ಲೈಕ್ ಮಂತ್ಲಿ ಅಟ್ಲೀಸ್ಟ್ 2 ಟೈಮ್ಸ್ ಅವರು ಲೈಕ್ ಮಂತ್ ಫಸ್ಟ್ ವೀಕಲ್ಲಿ ಅವರು ಪೀರಿಯಡ್ಸ್ ಬಂದರೆ ತಿರ್ಗಾ ಮಂತ್ ಎಂಡಲ್ಲಿ ಸೇಮ್ ಮಂತಲ್ಲಿ ಎಂಡಲ್ಲಿ ಅವರಿಗೆ ತಿರ್ಗಾ ಪೀರಿಯಡ್ಸ್ ಬರೋಕ್ಕೆ ಶುರು ಆಯಿತು. ಆ್ಯಂಡ್ ವಿ ವರ್ ಶಾಕ್. ಆ್ಯಂಡ್ ಐ ವಾಸ್ ಲೈಕ್ ಮೇ ಬಿ ಟೆನ್ಷನಿಂದ ಅವ್ರಿಗೆ ತಿರ್ಗಾ ಹಿಂಗೆ ಬರ್ತಿದೆ ಅಂದ್ಕೊಂಡು ನಾನು ಲೈಕ್ ಮದುವೆ ಎಲ್ಲ ಆಗ್ಬಿಡ್ತಲ್ಲ, ಐ ವಾಸ್ ವಂಡರಿಂಗ್. ಬಟ್ ಐ ವಾಸ್ ನಾಟ್ ಟೇಕಿಂಗ್ ಕೇರ್ ಆಫ್ ಸೋ ಮಚ್. ನಾನು ಅದನ್ನ ಮಿಸ್ಟೇಕ್ ಮಾಡಿದೆ. ಬಟ್ ದೆನ್ ಲೇಟರ್ ಆನ್ ಅಮ್ಮಗೆ ತುಂಬ ಹೊಟ್ಟೆ ನೋವು ಬರೋಕ್ಕೆ ಶುರು ಆಯಿತು. ಆ್ಯಂಡ್ ಶಿ ವಾಸ್ ನಾಟ್ ಏಬಲ್ ಟು ವಾಕ್. ಆ್ಯಂಡ್ ಐ ವಾಸ್ ಲೈಕ್ ವೈ ಹಿಂಗಾಗ್ತಿದೆ ಅಂತ. ಸೊ ಮೈ ಮಾಮ್ ವೆಂಟ್ ಟು ಹಾಸ್ಪಿಟಲ್. ಆ್ಯಂಡ್ ಅವರು ಅಲ್ಟ್ರಾಸೌಂಡ್ ಪ್ರತಿಯೊಂದೂ ಡಾಕ್ಟರ್ ಬಂದು ನಾವು ಆಸ್ಟರ್ ಹೋಗಿದ್ವಿ, ಆಸ್ಟರ್ ಹಾಸ್ಪಿಟಲ್ಗೆ. ಏನಂದರೆ ದಟ್ ಡಾಕ್ಟರ್ ಶಿ ಫಸ್ಟ್ ಫಸ್ಟ್ ಅವ್ರು ಒಂದೇ ಹೇಳಿದ್ದು ಅಲ್ಟ್ರಾಸೌಂಡ್ ಮಾಡಿ ಪ್ರತಿಯೊಂದೂ ಒಂದು ಫ್ಯೂ ಟೆಸ್ಟ್ ಅವ್ರು ಮಾಡಿಕೊಟ್ರು. ಆ್ಯಂಡ್ ಮಾಡಿಕೊಟ್ಮೇಲೆ ನಮ್ಮಮ್ಮ ಲೈಕ್ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಡಾಕ್ಟರ್ ಹತ್ರ ಹೋದಾಗ ದಿ ಡಾಕ್ಟರ್ ಟೋಲ್ಡ್ ಅಫ್ಕೋರ್ಸ್ ನೀವು ಆಪ್ರೇಷನ್ ಸರ್ಜರಿ ಅಂಡರ್ಗೋ ಮಾಡಲೇಬೇಕು, ಬಿಕಾಸ್ ಆ ಕ್ರಾಸ್ ಆಗಿಬಿಟ್ಟಿದೆ, ಆ ಲಿಮಿಟ್ ದಾಟ್ಬಿಡ್ತು. ಲೈಕ್ ಟ್ಯಾಬ್ಲೆಟ್ ತೊಗೊಂಡು ವಾಸಿ ಮಾಡ್ಕೊಳ್ಳೋ ಸ್ಟೇಜು ದಾಟ್ಬಿಟ್ರಿ, ಅದು ಇವಾಗ ಸರ್ಜರಿ ಮಾಡಲೇಬೇಕು ಅಂತ ಹೇಳಿಬಿಟ್ರು ಡಾಕ್ಟ್ರು. ಸೊ ನಮ್ಮಮ್ಮ ಬಂದು ಫುಲ್ ಪ್ಯಾನಿಕ್. ಯಾಕಂದರೆ ಫಸ್ಟ್ ಅವ್ರಿಗೆ ಆಪ್ರೇಷನ್ ಆದಾಗ ನಮ್ಮಮ್ಮಗೆ ಲೈಕ್ ನಾನು ನನ್ನ ತಮ್ಮ ಡೆಲಿವರಿ ಆದಾಗ ನಾರ್ಮಲ್ ಡೆಲಿವರಿನೇ ಆಗಿದ್ದು ಎರಡಕ್ಕೂ. ಆ್ಯಂಡ್ ಆಫ್ಟರ್ ದ್ಯಾಟ್ ಬೇಬಿ ಆಗಬಾರ್ದಂತ ಆಪ್ರೇಷನ್ ಆಯಿತು, ಅದೊಂದು ಆಪ್ರೇಷನಾ. ಸೆಕೆಂಡ್ ಆಪ್ರೇಷನ್ ಬಂದು ಕೈ ಹತ್ತ ಏನೋ ಒಂದು ಮೈನರ್ ಆಪ್ರೇಷನ್ ಆಗಿತ್ತು. ದಿಸ್ ಈಸ್ ಇನ್ ಅವರ್ ಲೈಫ್, ದಿಸ್ ಈಸ್ ದಿ 3rd ಆಪ್ರೇಷನ್ ಇದು. ಸೊ ಅವರು ಹೊಟ್ಟೆದಲ್ಲಿ ಏನು ಡಾಕ್ಟರ್ ಹೇಳಿದ್ರಂದರೆ ಗರ್ಭಕೋಶದಲ್ಲಿ ಒಂದು ಗಡ್ಡೆ ಥರ ಬಂದೈತೆ, ಮತ್ತು ಓವರೀಸ್ ಚೆನ್ನಾಗಿದೆ. ನಮ್ಮಮ್ಮದು ಗರ್ಭಕೋಶದಲ್ಲಿ ಓವರೀಸ್ ಆರ್ ವೆರಿ ಹೆಲ್ತಿ. ಲೈಕ್ ಒನ್ ಸೈಡ್ ಆಫ್ ದಿ ಓವರೀಸ್ ಹೆಲ್ತಿ, ಬಟ್ ಅನದರ್ ಸೈಡ್ ಗಡ್ಡೆ ಬಂದು ಓವರಿ ಸೈಡೇ ಬೆಳೆದಿರೋದು. ಸೊ ವಾಟ್ ಡಾಕ್ಟರ್ ಟೋಲ್, ಓವರಿ ಒಂದು ಸ್ವಲ್ಪ ಓವರಿ ಆ್ಯಂಡ್ ದಟ್ ಗಡ್ಡೆನ ತೆಗ್ಬಿಟ್ರು. ಡಾಕ್ಟರ್ ಹೇಳಿದ್ರು ನಿಮ್ಗೆ ಬೇಕಂದರೆ ಗಡ್ಡೆ ತೆಗಿಬೇಕಾ ಇಲ್ಲ ಓವರೀಸ್ ಜೊತೆ ಗಡ್ಡೆನೂ ತೆಗಿಬೇಕಾ ಅಂತ ಕೇಳಿದ್ರು. But then doctor also told the one side of the ovary is nice, but the other part of the ovary little is damaged due to a gadde beldirodinda. So what I told my mom is doctor ಹೇಳಿದ್ರು ಆ ಗಡ್ಡೆ ಮಾತ್ರ ತೆಗೆದ್ರೆ ಮೇ ಬಿ ಆಫ್ಟರ್ 2-3 ಇಯರ್ಸ್ ಆದಮೇಲೆ ಆ ಗಡ್ಡೆ ತಿರ್ಗಾ ರೀಗ್ರೋತ್ ಆಗ್ಬೋದು, ಚಾನ್ಸಸ್ ಇದೆ ಅಂತ ಹೇಳಿದ್ರು. ಸೊ ವಾಟ್ ವಿ ಥಾಟ್ ಓಕೆ ನಾಟ್ ಟು ಟೇಕ್ ರಿಸ್ಕ್. ಸೊ ಅದಕ್ಕೆ ನಮ್ಮ ಅಮ್ಮ ನಾನು ಹೇಳಿದೆ ಆ್ಯಂಡ್ ವಿ ಸಜೆಸ್ಟ್ ನನ್ನ ರಿಲೇಟಿವ್ಸ್, ನಮ್ಮ ಅತ್ತೆ ಆಗಿರಲಿ ನಮ್ಮ ಅಜ್ಜಿ ಆಗಿರಲಿ ಪ್ರತಿಯೊಬ್ಬರೂ ಹೇಳಿದರು ಲೈಕ್ ಒಂದು ಸ್ವಲ್ಪ ಓವರೀಸ್ ಆ್ಯಂಡ್ ಆ ಓವರಿ ಸೈಡ್ ಏನೇನು ಆ ಗಡ್ಡೆ ಬೆಳೆದೈತು ವಿಲ್ ಟೇಕ್ ಔಟ್ ದ್ಯಾಟ್ ಪಾರ್ಟ್ ಅಂತ. ಆ್ಯಂಡ್ ಅದರ್ ಪಾರ್ಟ್ ಆಫ್ ದಿ ಓವರೀಸ್ ಈಸ್ ವೆರಿ ಹೆಲ್ದಿ. ಸೊ ಅದನ್ನ ನಾವೇನು ತೆಗ್ದಿಲ್ಲ. ಆ್ಯಂಡ್ ದಿಸ್ ಇಸ್ ದಿ ಇಶ್ಯೂ. ಸರ್ಜರಿ ಆಗಿದ್ದು ಇದಕ್ಕೋಸ್ಕರನೇ ಯೂಟ್ರಸ್ ರಿಲೇಟೆಡ್. ಸೊ ಏನಾಯಿತು ಗೊತ್ತಾ ಗೈಸ್, ಆಪ್ರೇಷನ್ ಆಯಿತು. ಡಾಕ್ಟರ್ ಅಂದರು ತುಂಬ ಸಕ್ಸಸ್ಫುಲ್ಲಾಗಿ ಆಯಿತು ಆಪ್ರೇಷನ್, ಏನು ಪ್ರಾಬ್ಲಮ್ ಇಲ್ಲ, ಏನು ಭಯ ಪಟ್ಕೊಂಬಿಡಿ ಅಂತ. ಬಟ್ ದೆನ್ ಸೆಕೆಂಡ್ ಡೇ ನಮ್ಮ ಅಮ್ಮಗೆ ಲೂಸ್ ಮೋಷನ್ ಆಗೋಕ್ಕೆ ಶುರು ಆಯಿತು ಗೈಸ್. ವೆರಿ ವರ್ಸ್ಟ್ ಸ್ಟೇಜ್ ಇನ್ ಮೈ ಲೈಫ್. ಅದನ್ನ ನೋಡೋಕ್ಕೆ ನಂಗೆ ಆಗಿಲ್ಲ. ಬಿಕಾಸ್ ಅದು ಹಿಂಗಂದರೆ ಮಧ್ಯರಾತ್ರಿಯಿಂದ ಆಪ್ರೇಷನ್ ಆಗಿ ಸೆಕೆಂಡ್ ಡೇ ಲೈಕ್ ಸಾಯಂಕಾಲದಿಂದ ಲೈಕ್ 7 ಗಂಟೆಯಿಂದ ಆ್ಯಂಡ್ ನೆಕ್ಸ್ಟ್ 24 hours ಲೈಕ್ ಆಲ್ಮೋಸ್ಟ್ ಲೈಕ್ ಸಮಥಿಂಗ್ ಅರೌಂಡ್ 36 hours ಟು ಏನೋ ಅವರಿಗೆ ಲೂಸ್ ಮೋಷನ್ ಕಂಟಿನ್ಯೂಸ್ ಆಗಿ ಆಗ್ತಾಯಿತ್ತು ಗೈಸ್. ಯಪ್ಪ, ನಾವು ಒಂದೇನು ತಪ್ಪು ಮಾಡಿದಂದರೆ ಲೈಕ್ ನಾವು ಮಲ್ಟಿ ಬೆಡ್ ಇರೋದನ್ನ ತೊಗೊಂಬಿಟ್ರಿ. ಲೈಕ್
ಶೇರಿಂಗ್ ಲೈಕ್ ಒಂದೇ ವಾರ್ಡಲ್ಲಿ 4-5 ಜನ ಪೇಷಂಟ್ ಇರೋ ಥರ ವಾರ್ಡ್ ತೊಗೊಂಡ್ಬಿಟ್ರಿ. ನಮಗೆ ಗೊತ್ತಿಲ್ವಲ್ಲ ಈ ಥರ ಪ್ರಾಬ್ಲಮ್ ಆಗುತ್ತೆ. ನಾನೇನು ಅಂದ್ಕೊಂಡೆ ಆಪ್ರೇಷನ್ ಆಗುತ್ತೆ ಆ್ಯಂಡ್ ಡಾಕ್ಟರ್ ಹೇಳಿದ್ದು ಜಸ್ಟ್ 48 hours ಸಾಕು, 2 days ಸಾಕು, ಆಪ್ರೇಷನ್ ಆಗಿ 2 daysಗೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇದು ಜಸ್ಟ್ ಮೈನರ್ ಲೈಕ್ ಆಪ್ರೇಷನ್ ಆಗುತ್ತೆ, ನಾರ್ಮಲ್ ಈ ಆಪ್ರೇಷನ್ ಆಗುತ್ತೆ, ಶಿಲ್ ಟೇಕ್ 1 day ಬೆಡ್ ರೆಸ್ಟ್, ಸೆಕೆಂಡ್ ಡೇ ನಡೀತಾರೆ ಆ್ಯಂಡ್ 3rd day ವಿ ಕ್ಯಾನ್ ಕಮ್ ಔಟ್ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೆ. ಐ ಡಿಡ್ ನಾಟ್ ಇವನ್ ನನ್ನ ಕನಸಲ್ಲೂ ಬಂದಿಲ್ಲ ಈ ಥರ ಅವರಿಗೆ ಲೂಸ್ ಮೋಷನ್ ಆಗುತ್ತೆ ಆ್ಯಂಡ್ ಏನಂದರೆ ಲೈಕ್ ಲೂಸ್ ಮೋಷನ್ ಆಗ್ತಿದೆ ಆ್ಯಂಡ್ ಅದರ್ ಪೇಷಂಟ್ಸ್ ಆಲ್ಸೋ ಆರ್ ದೇರ್. ಬಟ್ ದೆನ್ ವಿ ಥಾಟ್ ಆಫ್ ಟೇಕಿಂಗ್ ದಿ ನಾವು ಸಿಂಗಲ್ ರೂಮ್ ತಗೊಳ್ಳಾಗ ನಾವು ಪ್ಲ್ಯಾನ್ ಮಾಡಿದಾಗ ಇವ್ರು ಲೂಸ್ ಮೋಷನ್ ಆಗ್ತಾನೆ ಇತ್ತು. ಆ್ಯಂಡ್ ಥ್ಯಾಂಕ್ ಗಾಡ್ ಒಂದು ಆಂಟಿ ಇದ್ದಾರೆ, ಶಿ ಈಸ್ ಲೈಕ್ ಡೇ ಟೈಮಲ್ಲಿ ವರ್ಕ್ ಮಾಡೋ ಆಂಟಿ, ಪವಿತ್ರ ಆಂಟಿ ಅಂತ. ಶಿ ಹೆಲ್ಪ್ ಡಸ್ ಅ ಲಾಟ್. ಅವರೇ ಬಂದು ನಮ್ಮ ಅಮ್ಮಗೆ ಡೈಪರ್ ಚೇಂಜ್ ಮಾಡೋದಾಗಲಿ, ಲೈಕ್ ಬೆಡ್ ಪ್ಯಾನ್ ಎಲ್ಲ ಹಾಕೋದಾಗಲಿ, ಶಿ ಡಿಡ್ ವಂಡರ್ಫುಲ್. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಹರ್. ಅವ್ರು ಇದ್ದಿಲ್ಲ ಅಂದರೆ ಅಲ್ಲಿ ಬೇರೆ ಯಾರು ಬಂದು ಹೆಲ್ಪ್ ಯಾರೂ ಹಂಗೆ ಹೆಲ್ಪ್ ಮಾಡಲ್ಲ ಅಲ್ಲಿ. ಆ ಆಂಟಿ ಮಾತ್ರ ಹಂಗೆ ಬಂದು ಎದ್ದು ಬಿದ್ದು ನಾವು ಕರಿಯೋಗೆಲ್ಲ ಬಂದು ಕ್ಲೀನ್ ಮಾಡ್ತಾಯಿದ್ರು, ಯಾವುದೇ ಬೇಜಾರು ಇಲ್ದಿರ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಸಮಥಿಂಗ್ ಲೈಕ್ 40 ಮೇಲೆ ಡೈಪರ್ಸ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ನಮ್ಮ ಅಮ್ಮಗೆ. ಲೈಕ್ ಅಷ್ಟೊಂದು ಲೂಸ್ ಮೋಷನ್ ಆಪ್ರೇಷನ್ ಆಗಿದೆ. ಆ್ಯಕ್ಚುಲಿ ಏನಕ್ಕೆ ಹಂಗೆ ಆಪ್ರೇಷನ್ ಆಗಿ ಅವರಿಗೆ ಲೂಸ್ ಮೋಷನ್ ಆಯ್ತಂದರೆ ನಮ್ಮಮ್ಮ ಲೈಕ್ ಪೀರಿಯಡ್ಸ್ ಆಗ್ತಿದ್ದಲ್ಲ, ತುಂಬ ಪೇನ್, ತುಂಬ ಸ್ಟಮಕ್ ಪೇನ್, ತಡ್ಕೊಳಕ್ಕೆ ಆಗ್ತಿದ್ದಿಲ್ಲ. ಸೊ ಅವರು ಆ 1 month ಆಪ್ರೇಷನ್ ಡೇಟ್ ಬಂದು October 8 ಇತ್ತು. ಸೊ ಇವರು ಅದಕ್ಕೆ ಮುಂಚೆನೇ ಲೈಕ್ 2 weeks ಹಿಂದೆನೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರು. ಸೊ ಅವಾಗ ಡಾಕ್ಟರ್ ಹೇಳಿದ್ರು ಲೈಕ್ ಆಪ್ರೇಷನ್ ಮಾಡ್ಬೇಕಂತ ಹೇಳಿದಾಗ ಆ 2 weeksಯಿಂದ ಲೈಕ್ 3 weeks October 8ವರೆಗೂ ನಮ್ಮಮ್ಮ ಹೋಟೆಲ್ ಫುಡ್ಡೇ ತಿಂದಿದ್ದಾರೆ, ಮನೇಲಿ ಅಡುಗೆ ಮಾಡಿ ತಿಂದಿಲ್ಲ. ನಾನು ಬೇರೆ ಕೇರಳದಲ್ಲಿದ್ದೆ. ಸೊ ಇವರು ಆ ಕಂಟಿನ್ಯೂಸ್ ಗೊತ್ತಾಗಿ ಆ ಸ್ಟ್ರೆಸ್ಸು, ಆ ಟೆನ್ಷನಿಂದ ಅಯ್ಯೋ ನಂಗೆ ಆಪ್ರೇಷನ್ ಬೇರೆ ಏನು ಮಾಡೋದು, ಅವ್ರಿಗೆ ತುಂಬ ಪ್ಯಾನಿಕ್, ತುಂಬ ಭಯ ಪಡ್ಕೊಂಡ್ಬಿಟ್ರು. ಆಪ್ರೇಷನ್ ಅಲ್ವ, ಇಟ್ಸ್ ಅ ಮೇಜರ್ ಸರ್ಜರಿ ಬೇರೆ, ತುಂಬ ಮತ್ತು ಪೀರಿಯಡ್ಸ್ ಬೇರೆ ಆಗ್ತಿತ್ತು, ಹೊಟ್ಟೆ ನೋವು. ಸೊ ಅವ್ರಿಗೆ ಅವರೇ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ನೋವಾಗ್ತಿತ್ತು. ಶಿ ಈಸ್ ನಾಟ್ ಏಬಲ್ ಟು ಗೋ ಟು ಕಿಚನ್ ಆ್ಯಂಡ್ ಕುಕ್ ಬಿಕಾಸ್ ಪೀರಿಯಡ್ಸು ಆಗ್ತಿತ್ತು, ಹೊಟ್ಟೆ ನೋವು ಆ್ಯಂಡ್ ಟೆನ್ಷನ್ ಬೇರೆ. ಸೊ ವಾಟ್ ಶಿ ಸ್ಟಾರ್ಟೆಡ್ ಡೂಯಿಂಗ್, ಸ್ವಿಗ್ಗಿಯಿಂದ ಆರ್ಡರ್, ನನ್ನ ತಮ್ಮಗೆ ಎಲ್ಲ ಸ್ವಿಗ್ಗಿ ಆರ್ಡರ್ ಮಾಡಿ ಶಿ ಯೂಸ್ ಟು ಇಟ್ ಹೋಟೆಲ್ ಫುಡ್. ಅದರಿಂದ ಫುಡ್ ಇನ್ಫೆಕ್ಷನ್ ಆಗಿ ಆಪ್ರೇಷನ್ ಆಗಿ ನೆಕ್ಸ್ಟ್ ಡೇನೇ ಇವರಿಗೆ ಲೂಸ್ ಮೋಷನ್ ಆಗೋಕ್ಕೆ ಶುರು ಆಗಿದೆ. ನಮಗೆ ಭಯ ಆಗೋಕ್ಕೆ ಶುರು ಆಯಿತು, ಏನಕ್ಕೆ ಹಿಂಗೆ ಆಗ್ತಿದೆ ಅಂತ. ಮತ್ತು ಅಲ್ಲಿ ಒಂದು ಆಂಟಿನೂ ಅಂದರು, ಈ ಥರ ಈ ಹಾಸ್ಪಿಟಲಲ್ಲಿ ಇದುವರೆಗೂ ನಾನು ಕೆಲಸ ಮಾಡಿದ್ದೀನಿ, ಈ ಥರ ಆಪ್ರೇಷನ್ ಆಗಿರೋ ಹೆಣ್ಮಕ್ಳಿಗೆ ಯಾವತ್ತೂ ಈ ಥರ ಲೂಸ್ ಮೋಷನ್ ಆಗಿಲ್ಲ, ಫಸ್ಟ್ ಟೈಮ್ ನಿಮ್ಮ ಅಮ್ಮಗಾಗಿದ್ದು ಅಂತ. ಅದು ಬೇರೆ ಹೇಳ್ಬಿಟ್ರೆ ನನಗೆ ಇನ್ನೂ ಭಯ, ಅಯ್ಯೋ ಏನಪ್ಪ ನಿಜವಾಗ್ಲೂ ಏನಾಗ್ತಿದೆ ನಮ್ಮಮ್ಮಗೆ. ನನಗೆ ಬೇರೆ ನಾನು ಒಂದು ಮ್ಯಾನಿಫೆಸ್ಟೇಷನ್ ಕ್ಲಾಸು, ಥ್ಯಾಂಕ್ ಯು ಬೇಬಿ, ಮ್ಯಾನಿಫೆಸ್ಟೇಷನ್ ನಾನು ತೆಗಿತಾ ಇದ್ದೀನಿ. ನಾನು ಇಷ್ಟು ಜನಕ್ಕೆ ನಾನು ಕನ್ಸಲ್ಟ್ ಲೈಕ್ ಅರೌಂಡ್ 60 ಸ್ಟೂಡೆಂಟ್ಸ್ಗೆ ನಾನು ಹೇಳ್ಕೊಟ್ಟಿದ್ದೀನಿ ಲೈಕ್ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಅವರಿಗೆಲ್ಲ ಪ್ರತಿಯೊಂದೂ ಹೇಳೋದು ಸ್ಟ್ರೆಸ್ ಮಾಡ್ಕೊಬೇಡಿ ಅಂತ. ನಾನು ನೋಡಿದ್ರೆ ಆ ಟೈಮಲ್ಲಿ 2 days ಗೈಸ್ ಕಂಟಿನ್ಯೂಸ್ ಆಗಿ ನಾನು ಕಂಟಿನ್ಯೂಸ್ ಆಗಿ ಹತ್ಕೊಂಡು ಲೈಕ್ ನಮ್ಮಮ್ಮ ಅಲ್ಲಿ ಒದ್ಲಾಡ್ತಾ ಇರೋದು. ಸೇಮ್ ಟೈಮ್ ನಂಗೆ ಪೀರಿಯಡ್ಸ್ ಬೇರೆ. ನನಗೆ ಪೀರಿಯಡ್ಸ್ ಬಂದರೆ ನಂಗೆ ತಡ್ಕೊಳಕ್ಕೆ ಆಗಲ್ಲ ಗೈಸ್. ನಂಗೆ ಹೊಟ್ಟೆ ನೋವು, ಚೆಸ್ಟ್ ಪೇನು, ಬ್ಯಾಕ್ ಪೇನು, ಕಾಲು ನೋವು ಪ್ರತಿಯೊಂದೂ ಬರುತ್ತೆ ಪೀರಿಯಡ್ಸ್ ಟೈಮಲ್ಲಿ ನನಗೆ. ನಮ್ಮಮ್ಮ ಸೆಕೆಂಡ್ ಡೇ ಲೂಸ್ ಮೋಷನ್ ಆಗ್ತಿದೆ, ಅವತ್ತು ಬೆಳಿಗ್ಗೆ ನನಗೆ ಪೀರಿಯಡ್. ಸೊ ಪೀರಿಯಡ್ ಮೂಡ್ ಸ್ವಿಂಗ್ಸು ನಮ್ಮಮ್ಮ ಆಗ್ತಿರೋದು ಅಲ್ಲಿ ಇದು ಸಿಚುವೇಶನು ನೋಡಿ ನನಗೆ ಹಳ್ಳು ಬರ್ತಾನೆ ಇದೆ. ನಾನು ಇಷ್ಟು ಪಾಸಿಟಿವ್ ಆಗಿ ಇರೋಕ್ಕೆ ಇದ್ರೂ ಐ ಆಮ್ ನಾಟ್ ಏಬಲ್ ಟು ಬಿ ಪಾಸಿಟಿವ್. ಸೊ ನಾನು ಏನು ಮಾಡೋಕ್ಕೆ ಶುರು ಮಾಡಿದೆ, ಐ ಸ್ಟಾರ್ಟೆಡ್ ಬೈಯಿಂಗ್ ಫುಡ್ ವಿಚ್ ಐ ಲವ್, ಲೈಕ್ ಕೇಕ್ಸ್ ಆಗಿರಲಿ, ರೋಲ್ಸ್ ಆಗಿರಲಿ, ಟು ಡೈವರ್ಟ್ ಮೈ ಮೈಂಡ್ ಆ್ಯಂಡ್ ಲೈಕ್ ಅಟ್ಲೀಸ್ಟ್ ನಾನು ಫುಡ್ ತಿಂದರೆ ಮೇ ಬಿ ಐ ಫೀಲ್ ಬೆಟರ್ ಅಂತ ನಾನು ಡೈವರ್ಟ್ ಮಾಡಿ ಊಟ ಬೇರೆ ಇಷ್ಟೊಂದು ತಿಂದೆ, ಜಂಕ್ ಫುಡ್ಸೇ ತಿಂದಿದ್ದೀನಿ ಗೈಸ್. ನಾನು ಇಷ್ಟು ಚೆನ್ನಾಗಿ ಡಯಟ್ ಮಾಡ್ತಾಯಿದ್ದೆ ಕೇರಳದಲ್ಲಿ, ಇಲ್ಲಿ ಬಂದು ಎಲ್ಲ ಹೊಟ್ಟೋಯ್ತು. ಆ್ಯಂಡ್ ಬಿಕಾಸ್ ನನಗೆ ಆ ಸ್ಟ್ರೆಸ್ ಲೆವೆಲ್ಲು, ನನ್ನ ಹಾರ್ಮೋನ್ ಲೆವೆಲ್ ನನಗೆ ಗೊತ್ತಾಗ್ತಿದೆ ಐ ಆಮ್ ವೆರಿ ಲೋ ಎನರ್ಜಿ ಅಂತ. ಅದಾದಮೇಲೆ 3rd day ಬಂದು ಲೂಸ್ ಮೋಷನ್ ಒಂದು ಸ್ವಲ್ಪ ಕಮ್ಮಿ ಆಯಿತು. 4th day ಬಂದು ಲೂಸ್ ಮೋಷನ್ನೇ ಇಲ್ಲ. ಆವಾಗ ನನಗೆ ಪೀಸ್ಫುಲ್ ಆಯಿತು. ಡಾಕ್ಟರ್ಸ್ ಅಲ್ಲಿ ನರ್ಸಸ್ ಬಂದು ಅವರಿಗೆ ಶಾಕ್ ಆಯಿತು. ಎವ್ರಿ ಅವರ್ ಬಂದು ಲೈಕ್ ಅವರು ಚೆಕ್ ಮಾಡ್ತಾಯಿದ್ರು ನಮ್ಮಮ್ಮನ, ಲೈಕ್ ಏನಕ್ಕೆ ಹಿಂಗೆ ಲೂಸ್ ಮೋಷನ್ ಆಗ್ತಿದೆ, ಇಷ್ಟೊಂದು ಆ್ಯಂಟಿಬಯೋಟಿಕ್ಸ್, ಗ್ಲೂಕೋಸ್, ಲಿಕ್ವಿಡ್ಸ್
ನಮ್ಮಮ್ಮ ಏನು ತಿಂದ್ರೂ ಲೂಸ್ ಮೋಷನ್. ಸೊ ನಮ್ಮಮ್ಮ ಒಂದಿನ ಫುಲ್ಲು ಏನೂ ತಿಂದಿಲ್ಲ ಗೊತ್ತಾ, ಬೇರೆ ನೀರು ಕುಡ್ಕೊಂಡಿದ್ರು. ORS ಇದೆಲ್ಲ ಅದು ಮಾತ್ರ ಕುಡಿತಾಯಿದ್ರು. ಮತ್ತು ಲಿಕ್ವಿಡ್ಸ್ ಜಾಸ್ತಿ ಡ್ರಿಪ್ಸ್ ಆಗ್ತಾಯಿದ್ರು ನಮ್ಮಮ್ಮಗೆ. ಆ್ಯಂಡ್ ಇವಾಗ ನಮ್ಮಮ್ಮ ಬಂದು ಶಿ ಈಸ್ ಫೀಲಿಂಗ್ ಬೆಟರ್, ಶಿ ಈಸ್ ವೆರಿ ನೈಸ್ ನೌ, ಶಿ ಈಸ್ ಹೆಲ್ದಿ. ಇವಾಗ ಏನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ. ಶಿ ಈಸ್ ವಾಕಿಂಗ್, ತುಂಬ ಚೆನ್ನಾಗಿ ನಡೀತಾ ಇದ್ದಾರೆ ಇವಾಗ. ಲೈಕ್ ಏನಂದರೆ ಸುಸ್ತು, 2 days ಕಂಟಿನ್ಯೂಸ್ ಆಗಿ ಅವ್ರಿಗೆ ಲೂಸ್ ಮೋಷನ್ ಆಗಿದೆಲ್ಲ, ಅದರಿಂದ ಸುಸ್ತಾಗಿದ್ದಾರೆ. ಅದು ಬಿಟ್ಟರೆ ಇವಾಗ ಏನೂ ಇಲ್ಲ. ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಕನ್ಸರ್ನ್. ಆ್ಯಂಡ್ ಯಾ, ಸಿ ಯು ಆಲ್ ಇನ್ ನೆಕ್ಸ್ಟ್. ಯಾ, ಆ್ಯಂಡ್ ನಾನಂತೂ ತುಂಬ ಕಷ್ಟಪಟ್ಬಿಟ್ಟೆಪ್ಪ ಈ ಸತಿ. ಬಟ್ ದೆನ್ ಆ ಕಷ್ಟಕ್ಕೂ ಲೈಕ್ ಒಂದು ಏನಂತಾರೆ, ಆ ಟೈಮಲ್ಲೆಲ್ಲ ದೇವಟ್ಟಾಯ್ತು ಇಷ್ಟು ಜಗಳ ಮಾಡ್ತಾಯಿದ್ದೀನಿ ಗೊತ್ತಾ ಗೈಸ್. ಹಲೋ ಬೇಬಿ, ಐ ಫಾಟ್ ವಿತ್ ಯು ಸೋ ಬ್ಯಾಡ್ಲಿ ನೋ. Like in hospital, when I was in hospital, ಚಿಕ್ಕದಕ್ಕೂ I'm simply fighting with you because mood swings wherever I have periods and my mom's like this she's behaving. ಚಿಕ್ಕದಕ್ಕೂ ಇವ್ರ ಹತ್ರ ನಾನು ಜಗಳ ಮಾಡ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ ಗೈಸ್. Like day before yesterday and all. Only one time. You adjust. But then he adjusted so much. ಜಗಳ, ಐ ಆಮ್ ರೇಸಿಂಗ್ ಮೈ ವಾಯ್ಸ್, ಟೆನ್ಷನ್, ಐ ಡೋಂಟ್ ನೋ ವೈ ಗೈಸ್. ನಂಗೆ ತುಂಬ ಬೇಜಾರಾಗ್ಬಿಡ್ತು ನನಗೇನೆ. ಪಾಪ ನನ್ನ ಗಂಡನ ಮೇಲೆ ನಾನು ಕಿಚ್ಚಾಡ್ಬಿಟ್ಟೆ ಅಂತ. ಥ್ಯಾಂಕ್ ಯು ಬೇಬಿ ಫಾರ್ ಟಾಲರೇಟಿಂಗ್ ಮೀ. ಸೊ ಗೈಸ್, ಹಾಗೆ ನನ್ನ 4 days ಇನ್ ಹಾಸ್ಪಿಟಲ್ ವಾಸ್ ವೆರಿ 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 ಸೂಪರ್. ಸೊ ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. See you next vlog. Bye.